ಹಲೋ ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವೀಕ್ಷಕರೇ, ನೀವೆಲ್ಲ ಇಲ್ಲಿ ತಮ್ನೆಲಲ್ಲಿ ನೋಡಿರುವ ಹಾಗೆ ಇದೊಂದು ಅದ್ಭುತವಾದಂಥ ಯೋಜನೆ ಅಥವಾ ಸ್ಕೀಮ್ ಅಂತ ಸಬ್ಸಿಡಿ ಅಂತ ಹೇಳ್ಬೋದು. ನೋಡಿ, ವೆಹಿಕಲ್ ಸಬ್ಸಿಡಿ ಸ್ಕೀಮ್ ಕರ್ನಾಟಕ ಅಂತ ಇದೆ. ಇದೊಂದು ಹೊಸ ಸಬ್ಸಿಡಿ ಬಂದಿದೆ. ಯಾರು ವಾಹನವನ್ನು ಖರೀದಿ ಮಾಡಿಕೊಂಡು ಅದನ್ನು ಬಳಸ್ತಾರೆ ಅಂಥವರಿಗೆ ಒಂದು ಸಬ್ಸಿಡಿ ಸ್ಕೀಮನ್ನು ಬಿಡುಗಡೆ ಮಾಡಿದ್ದಾರೆ. ಇದಕ್ಕೆ ಯಾವ ಎಲ್ಲ ಅರ್ಹತೆಗಳಿರಬೇಕು ಹಾಗೂ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು, ಯಾವ ರೀತಿಯಾಗಿ ಈ ಸ್ಕೀಮ್ನ ಲಾಭವನ್ನು ನಾವು ಪಡೆದುಕೊಳ್ಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಎಲ್ಲ ಡೀಟೇಲ್ಸ್ನೊಂದಿಗೆ ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಯೋಜನೆಯ ಹೆಸರು ಯಾವುದಂದ್ರೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಇದೆ. ಹಾಗೂ ಸಹಾಯಧನದ ಮೊತ್ತ ಎಷ್ಟು ಅಮೌಂಟ್ ಅವರು ಕೊಡ್ತಾರೆ, ವಾಹನದ ಮೌಲ್ಯದ 50% ಅಥವಾ ಗರಿಷ್ಠ 3 ಲಕ್ಷದವರೆಗೆ ಹಣವನ್ನು ಸಬ್ಸಿಡಿಯಾಗಿ ಅವರು ನೀಡ್ತಾರೆ. ಹಾಗೂ ಅರ್ಜಿದಾರರ ವಯಸ್ಸು ಎಷ್ಟಾಗಿರಬೇಕು ಅಂದರೆ 21ರಿಂದ 45 ವರ್ಷದವರೆಗೆ ಆಗಿರಬೇಕು. ನೋಡಿ, ನಿಮಗೆ ಇದೆಲ್ಲ ಗೊತ್ತಾಯಿತು, ಎಷ್ಟು ಹಣ ಕೊಡ್ತಾರೆ ಹಾಗೂ ಅರ್ಜಿದಾರರ ವಯಸ್ಸೆಲ್ಲ ಗೊತ್ತಾಯಿತು. ಆದರೆ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು, ಯಾರೆಲ್ಲ ಅರ್ಹರಾಗಿರ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಇಲ್ಲಿ ನೀವು ಕೆಳಗಡೆ ನೋಡ್ಕೊಳ್ಬಹುದು. ಇಲ್ಲಿ ನೋಡಿ, ಅರ್ಹತೆಗಳು ಅಂತ ಇದೆ. ಇಲ್ಲಿ ನೋಡಿ, ಸ್ವಾವಲಂಬಿ ಸಾರಥಿ ಯೋಜನೆಯಡಿ ಸೌಲಭ್ಯ ಪಡೆಯಲು ಬಯಸುವವರು ಈ ಕೆಳಗಿನ ಅರ್ಹತೆಗಳನ್ನು ಹೊಂದಿರಬೇಕು. ಇಲ್ಲಿ ನೋಡಿ, ಆ ಅರ್ಹತೆಯ ಲಿಸ್ಟ್ ಇಲ್ಲಿದೆ. ಕುಟುಂಬದ ವಾರ್ಷಿಕ ಆದಾಯ ಗ್ರಾಮಾಂತರ ಪ್ರದೇಶದವರಿಗೆ 98,000 ರೂಪಾಯಿ ಹಾಗೂ ಪಟ್ಟಣದ ಪ್ರದೇಶವರಿಗೆ 1,10,000 ರೂಪಾಯಿಗಳವರೆಗೆ ಒಳಗಿರಬೇಕು ಅಂತ ತಿಳಿಸಿದ್ದಾರೆ. ಏಜ್ ನಿಮಗೆ ಈಗಾಗಲೇ ಹೇಳಿದಾಗೆ ವಯಸ್ಸು 21ರಿಂದ 45 ವರ್ಷ ಇರಬೇಕು, ಅದನ್ನು ಮೀರಿರಬಾರ್ದು ಅಂತ ತಿಳಿಸಿದ್ದಾರೆ. ಹಾಗೂ ಆರ್ಥಿಕ ಸಹಾಯ ಪಡೆಯಲು ಇಚ್ಛಿಸುವ ಅರ್ಜಿದಾರರು ಲಘು ವಾಹನ ಚಾಲಕ ಪರವಾನಗಿಯನ್ನು ಹೊಂದಿರಬೇಕು. ಅಂದರೆ ವಾಹನವನ್ನು ಅವರು ಚಲಾಯಿಸೋದಕ್ಕೆ ಬರಬೇಕು, ಲೈಸೆನ್ಸ್ ಅದು ಇರಬೇಕು ಅವ್ರ ಹತ್ರ ಅಂತ ತಿಳಿಸಿದ್ದಾರೆ. ಹಾಗೂ ಸರ್ಕಾರದ ಯಾವುದಾದರೂ ಯೋಜನೆಗಳಡಿ ಈ ಹಿಂದೆ ಸೌಲಭ್ಯ ಪಡೆದಿರಬಾರ್ದು ಅಂತ ಕೂಡ ತಿಳಿಸಿದ್ದಾರೆ. ಹಾಗೂ ಕುಟುಂಬದ ಒಬ್ಬರಿಗೆ ಮಾತ್ರ ಸೌಲಭ್ಯ ಒದಗಿಸಲಾಗುತ್ತದೆ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ತಂದೆ ಅಥವಾ ಮಗ ಇದ್ರೆ ಅದರಲ್ಲಿ ತಂದೆಗೆ ಅಷ್ಟೇ, ಇಲ್ಲಾಂದ್ರೆ ಮಗನಿಗೆ ಅಷ್ಟೇ, ಅಂದರೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಸೌಲಭ್ಯ, ಈ ಸ್ಕೀಮ್ ಲಭ್ಯವಾಗುತ್ತದೆ, ಈ ಸಬ್ಸಿಡಿ ಸ್ಕೀಮ್ ಲಭ್ಯವಾಗುತ್ತೆ ಅಂತ ಅವರು ಕ್ಲಿಯರ್ ಆಗಿ ಇಲ್ಲಿ ತಿಳಿಸಿದ್ದಾರೆ. ಹಾಗೂ ಅರ್ಜಿದಾರರು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಗೂ ಬ್ಯಾಂಕ್ ಖಾತೆಯನ್ನು ತಮ್ಮ ಆಧಾರ್ನೊಂದಿಗೆ ಲಿಂಕ್ ಮಾಡಿಸಿರಬೇಕು, ಅಂದರೆ KYCಯನ್ನು ಮಾಡಿಸಿರಬೇಕು ಅಂತ ತಿಳಿಸಿದ್ದಾರೆ. ಹಾಗೂ ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯುವ ಫಲಾನುಭವಿಯು ಟೈಮ್ ಟ್ಯಾಕ್ಸಿ ಚಾಲನೆ ಯೆಲ್ಲೋ ಬೋರ್ಡ್ ಉದ್ದೇಶಕ್ಕಾಗಿ ವಾಹನವನ್ನು ನೋಂದಾಯಿಸತಕ್ಕದ್ದು ಅಂತ ತಿಳಿಸಿದ್ದಾರೆ. ಹೌದು, ಅಂದರೆ ಪ್ಯಾಸೆಂಜರ್ಗಾಗಿ ಅಂದರೆ ಯೆಲ್ಲೋ ಬೋರ್ಡ್ ಅಂತ ಹಾಕ್ತಾರೆ ನೋಡಿ. ಇದ್ರ ಬಗ್ಗೆ ಕೂಡ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಅಥವಾ ಗೂಗಲ್ನಲ್ಲಿ ಸರ್ಚ್ ಮಾಡಿ ಡೀಟೇಲ್ ಆಗಿ ಮಾಹಿತಿ ಸಿಗುತ್ತೆ. ಯಾಕಂದರೆ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಹೋದರೆ ನಿಮಗೆ ವಿಡಿಯೋ ಲಾಂಗ್ ಆಗುತ್ತೆ, ಅದಕ್ಕೋಸ್ಕರ. ಹಾಗೂ ಉಳಿದ ಮೊತ್ತವನ್ನು ಬ್ಯಾಂಕ್ ಸಂಸ್ಥೆಗಳಿಂದ ಸಾಲದ ರೂಪದಲ್ಲಿ ಪಡೆದು ನಂತರ ಬಡ್ಡಿ ರೂಪದಲ್ಲಿ ಪಾವತಿಸಬೇಕು ಅಂತ ಎಲ್ಲ ತಿಳಿಸಿದ್ದಾರೆ. ಹಾಗೂ ಇಲ್ಲಿ ಕೆಳಗಡೆ ನೋಡೋದಾದರೆ ಈ ಸ್ಕೀಮ್ಗೆ ಯಾವ ಎಲ್ಲ ದಾಖಲಾತಿಗಳು ಬೇಕು ಅಂತ ತಿಳಿಸಿದ್ದಾರೆ. ನೋಡಿ, ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಬ್ಯಾಂಕ್ ಪಾಸ್ಬುಕ್, ವಾಹನದ ಅಂದಾಜು ದರಪಟ್ಟಿ ಹಾಗೂ ಸ್ವಯಂ ಘೋಷಣೆ ಪತ್ರ, ಫಲಾನುಭವಿ ಇತ್ತೀಚಿನ 2 ಪಾಸ್ಪೋರ್ಟ್ ಸೈಜ್ ಭಾವಚಿತ್ರಗಳು. ನೋಡಿ, ಇದರ ಲಿಂಕನ್ನು ನಾನು ಕೆಳಗಡೆ ಕೊಡ್ತೀನಿ, ನೀವು ಅಲ್ಲೇ ನೋಡ್ಕೊಳ್ಳಿ, ಅಥವಾ ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಸ್ಕ್ರೀನ್ಶಾಟನ್ನು ಕೂಡ ತೆಗೆದುಕೊಳ್ಳಿ. ಯಾಕಂದರೆ ನೀವು ಇದಕ್ಕೆ ಅರ್ಹರಾಗಿದ್ದರೆ ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಯಾರು ಅರ್ಜಿ ಸಲ್ಲಿಸಬಹುದು ಅಂತ ತಿಳಿಸಿದ್ದಾರೆ. ಯಾರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಅಂತ ಇಲ್ಲಿ ನೋಡ್ಕೊಳ್ಬೋದು. 2024-25ನೇ ಸಾಲಿನಲ್ಲಿ ಈ ಕೆಳಗಿನ ನಿಗಮಗಳ ವ್ಯಾಪ್ತಿಯಲ್ಲಿ ಬರುವ ಸಮುದಾಯಗಳ ಅರ್ಜಿದಾರರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಈ ಕೆಲವು ಸಮುದಾಯಗಳಿರುತ್ತೆ. ಈ ಸಮುದಾಯಗಳಲ್ಲಿ ಯಾವುದೇ ಒಂದು ಸಮುದಾಯಕ್ಕೆ ನೀವು ಬಿಲಾಂಗ್ ಆಗಿದ್ದರೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಆ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಯಾವುದು ಅಂತ ಕೇಳ್ಬೋದು, ಅದನ್ನು ಕೂಡ ಹೇಳ್ತೀನಿ. ಹಾಗೂ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ನೋಡ್ತಾ ಬಂದರೆ ಇಲ್ಲಿ ನೀವು ನೋಡ್ಕೊಳ್ಬೋದು. ನಿಮ್ಮ ಸಮೀಪದ ಸೇವಾ ಸಿಂಧು ಕೇಂದ್ರಗಳಿರುತ್ತೆ, ಅಥವಾ ಗ್ರಾಮ್ 1 ಅಂತ ಇರುತ್ತೆ, ಅಥವಾ ಬೆಂಗಳೂರು 1 ಅಂತ, ಕರ್ನಾಟಕ 1 ಅಂತ, ಈ ಎಲ್ಲ ಸೇವಾ ಕೇಂದ್ರಗಳಲ್ಲಿ ಆನ್ಲೈನ್ ಮೂಲಕನೇ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಏನಿಲ್ಲ, ನೀವು ಅಲ್ಲಿಗೆ ಹೋಗಿ ಹಾಗೂ ಸ್ವಾವಲಂಬಿ ಸಾರಥಿ ಸ್ಕೀಮ್ಗೆ ನಾವು ಅಪ್ಲೈ ಮಾಡಬೇಕು. ಅದಕ್ಕೆ ಏನೆಲ್ಲ ಬೇಕಾಗತ್ತೆ ಅಂತ ನೀವು ಅಲ್ಲಿ ಗ್ರಾಮ್ 1 ಅಥವಾ ನಾನು ಹೇಳಿದ್ನೆಲ್ಲ ಕರ್ನಾಟಕ 1 ಅಲ್ಲಿ ಹೋಗಿ ನೀವು ಹೇಳಿದರೆ ಅವರು ನಿಮಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಆ ಮಾಹಿತಿ ನಮಗೆ ಗೊತ್ತಾಗೋದಿಲ್ಲ, ಅಂದರೆ ಈ ರೀತಿಯಾದಂಥ ಸ್ಕೀಮ್ಗಳು ಬಂದಿವೆ ಅಂತ ನಮಗೆ ಯಾರೂ ಹೇಳೋದಿಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡುವ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಇದೇ ರೀತಿಯಾದಂಥ ಗೌರ್ಮೆಂಟ್ನ ಯಾವುದೇ ಸ್ಕೀಮ್ಗಳು ಬಂದರೆ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಆ ರೆಡ್ ಬಟನನ್ನು ಏನಿರುತ್ತೆ ಅಲ್ಲ ಅದನ್ನು ಕ್ಲಿಕ್ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ.
ಹಾಗೂ ಇಲ್ಲಿ ಕೆಳಗಡೆ ನೋಡ್ಕೊಳ್ಬೋದು ಅದರ ಡೈರೆಕ್ಟ್ ಲಿಂಕ್ ಕೂಡ ಇಲ್ಲಿದೆ. ನೀವೇನಾದರೂ ಅರ್ಜಿ ಸಲ್ಲಿಸ್ತೀರಾ ಅಂದರೆ ಅದರ ಡೈರೆಕ್ಟ್ ಲಿಂಕ್ ಕೂಡ ಇಲ್ಲಿ ಇದೆ. ಆದರೆ ನಾನು ಹೇಳೋದೇನೆಂದರೆ ನೀವು ಆ ಗ್ರಾಮ್ 1 ಬೆಳಗಾವಿ 1 ಅನ್ನುವಂಥ ಏನು ಕೇಂದ್ರಗಳಿರುತ್ತೆ ಅಲ್ಲ ಅಲ್ಲಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ. ಹಾಗೂ ಲಾಸ್ಟ್ ಡೇಟ್ ಯಾವುದು ಇದು ಕೂಡ ಇಂಪಾರ್ಟೆಂಟ್ ಆದಂಥದ್ದು. ಇಲ್ಲಿ ನೋಡಿ ಸಮುದಾಯಗಳಿಗೆ ತಕ್ಕ ಹಾಗೆ ಲಾಸ್ಟ್ ಡೇಟ್ ಬೇರೆ ಬೇರೆ ಇದೆ. ಇಲ್ಲಿ ನೋಡ್ಕೊಳ್ಬೋದು. ನಾನು ಈ ಎಲ್ಲ ಡೇಟ್ಗಳನ್ನು ಹೇಳೋದ್ರ ಮೂಲಕ ಟೈಮನ್ನು ವೇಸ್ಟ್ ಮಾಡೋದಿಲ್ಲ. ನೀವು ಇಲ್ಲಿ ನೋಡ್ಕೊಳ್ಬೋದು. ನೀವು ಬೇಕಾದರೆ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ನೋಡಿ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ಕೂಡ ತೆಗೆದುಕೊಳ್ಳಿ. ಲಾಸ್ಟ್ ಡೇಟ್ ಇದಾಗಿರುತ್ತೆ. ಅದಕ್ಕೋಸ್ಕರ ನಾನು ಹೇಳಿದಾಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಮಾಡಿಕೊಂಡು, ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಬೇಕಾದರೆ ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಳ್ಳಿ ಹಾಗೂ ಅದರ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಹಾಗೂ ಇಲ್ಲಿ ಕೆಳಗಡೆ ತಿಳಿಸಿದ ಹಾಗೆ ಇಲ್ಲಿ ನೀವು ನೋಡ್ಕೊಳ್ಬೋದು ಗ್ರಾಮ್ 1, ಬೆಂಗಳೂರು 1, ಕರ್ನಾಟಕ 1 ಈ ಯಾವುದೇ ಒಂದು ಸೇವಾ ಕೇಂದ್ರಗಳಲ್ಲಿ ನೀವು ಹೋಗುವ ಮೂಲಕ ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗುವ ಮೂಲಕ ನೀವು ಅದಕ್ಕೆ ಎಲಿಜಿಬಲ್ ಆಗಲು ಏನೇನು ಅರ್ಹತೆಗಳಿದೆ ಅಂತ ಹೇಳಿದ್ದೀನಿ. ಅವ್ರಿಗೂ ಕೂಡ ಒಮ್ಮೆ ಕೇಳಿ ಕನ್ಫರ್ಮ್ ಮಾಡಿಕೊಂಡು ನೀವು ಅದಕ್ಕೆ ಅರ್ಜಿ ಸಲ್ಲಿಸಿ ಗೌರ್ಮೆಂಟ್ನ ಈ ಸ್ಕೀಮ್ನ ಲಾಭವನ್ನು ಪಡೆದುಕೊಳ್ಳಿ. ಹಾಗೂ ಮತ್ತು ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕೊನೆವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ.